Okay students, so in the last videos we have seen some basic formulas derivation. Okay, ಸ್ವಲ್ಪ basic formula derivations ನೋಡಿದ್ವಿ. ಎಷ್ಟು 9 or 10. Okay, 9. Okay, so 9 basic formula derivations ನೋಡಿದ್ವಿ. ಈಗ ಆ ಫಾರ್ಮುಲಾ ಮೇಲೆ ನಮ್ಗೆ ಏನಿದಾವ illustrative examples ಅದಾವೆ. Okay, illustrative examples. Okay, illustrative examples ಅಂದರೆ ಅವು ಫಾರ್ಮುಲಾಸ್ ಯೂಸ್ ಮಾಡಿಕೊಂಡೆ ನಾವು ಸಾಲ್ವ್ ಮಾಡಬೇಕು. ಓಕೆ, ಸೊ ಫಸ್ಟ್ ಇದು ನೋಡಿರಿ, ಏನು ಡಿಫ್ರೆನ್ಷಿಯೇಟ್ ರೂಟ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಫ್ರಮ್ ದ ಫಸ್ಟ್ ಪ್ರಿನ್ಸಿಪಲ್. ಓಕೆ, ಫಸ್ಟ್ ಪ್ರಿನ್ಸಿಪಲ್ ಅಂತಂದರೆ ಅವ ಫಾರ್ಮುಲಾಸ್. ಓಕೆ, ಅದೇನು ನಿಮ್ದು ಡೆರಿವೇಷನ್ ಫಾರ್ಮುಲಾ ಅದಲ್ಲ, ಅದಕ್ಕೆ ಫಸ್ಟ್ ಪ್ರಿನ್ಸಿಪಲ್ ಅಂತ ಕರೀತಾರೆ. ಸೊ ಅದನ್ನು ಯೂಸ್ ಮಾಡಿಕೊಂಡೆ ನಾವು ರೂಟ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಸೊಲ್ಯೂಷನ್ ಈಸ್ ಅಗೇನ್ ಸೇಮ್. ಇಲ್ಲೇ ನೀವು ಲಾಸ್ಟ್ 9 ಸೊಲ್ಯೂಷನ್ಸ್ ಏನು ಮಾಡಿರಲ್ಲ ಹಂಗೆ. ಸೊ ಫಸ್ಟ್ ಇಲ್ಲಿ ಎಫ್ ಆಫ್ ಎಕ್ಸ್ ತೊಗೋಬೇಕು. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಏನಾಗ್ತದೆ, ರೂಟ್ ಎಕ್ಸ್ ಕೊಟ್ಟಾನ. ಓಕೆ, ಎಫ್ ಆಫ್ ಎಕ್ಸ್ ಏನು ಕೊಟ್ಟಾನ, ರೂಟ್ ಎಕ್ಸ್ ಕೊಟ್ಟಾನ. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಏನಾಗ್ತದೆ, ರೂಟ್ ಎಕ್ಸ್ ಆಗ್ತದೆ. ಕರೆಕ್ಟಾ? ಆಮೇಲೆ ನಮ್ಮ ಡೆರಿವೇಷನ್ ಫಾರ್ಮುಲಾ ಅದ, ಡೆರಿವೇಷನ್ ಫಾರ್ಮುಲಾ. ಓಕೆ, ಸೊ ಡೆರಿವೇಷನ್ ಫಾರ್ಮುಲಾ ಏನದ ನಿಮ್ದು, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್. ಸಾರಿ, ಇದು ಎಫ್ ಆಫ್ ಎಕ್ಸ್ ಅದ. ನಿಮ್ಮ ಡೆರಿವೇಷನ್ ಫಾರ್ಮುಲಾ ಇದು ನಾಡು ಬರಾತೀನಿ ಅಂತೀರಿ, ತೆಗಿತೀನಿ. ಓಕೆ, ಸೊ ನಿಮ್ಮ ಡೆರಿವೇಷನ್ ಫಾರ್ಮುಲಾ ಏನದ ಇಲ್ಲಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು. ಓಕೆ, ಸೊ ಡೆರಿವೇಷನ್ ಫಾರ್ಮುಲಾ ಏನಿದೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಚೆನ್ನಾಗತ್ತದ. ಓಕೆ, ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಹೆಚ್. ಓಕೆ, ಇದು ಡೆರಿವೇಷನ್ ಪ್ರಿನ್ಸಿಪಲ್ ಫಾರ್ಮುಲಾ. ಓಕೆ, ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಹೆಚ್. ಓಕೆ, ಸೊ ಈ ಫಾರ್ಮುಲಾ ಒಳಗೆ ನೀವು ಇದು ಹಾಕಬೇಕೀಗ. ಓಕೆ, ಸೊ ಇಲ್ಲಿ ಏನು ಹಾಕ್ತೀರಿ ಈಗ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಹೆಚ್, ಲಿಮಿಟ್ ಬಿಟ್ಟಿವಲ್ಲ ನಾವು, ಲಿಮಿಟ್ ಹೆಚ್ ಟೆನ್ಸ್ ಟು 0. ಓಕೆ, ಇಲ್ಲೂ ನಾವು ಲಿಮಿಟ್ h tends to 0. Okay, limit h tends to 0, square root of x plus h minus square root of x divided by h. ಕರೆಕ್ಟಾ? ಈಗ ನಾವೇನು ಮಾಡಬೇಕು, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ನ್ಯೂಮರೇಟರ್. ಓಕೆ, ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ನ್ಯೂಮರೇಟರ್, ಲಿಮಿಟ್ h tends to 0, square root of x plus h minus square root of x divided by h into square root of x plus h plus square root of x divided by square root of x plus h plus square root of x. ಓಕೆ, ಇದನ್ನು ನಾವು ನ್ಯೂಮರೇಟರ್ನ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಏನಾಗ್ತದೆ ನೋಡ್ರಿಲ್ಲ, ಲಿಮಿಟ್ h tends to 0. ಸೊ ಇದೇನಾಗ್ತದೆ, a minus b, a plus b. ದಿಸ್ ಬಿಕಮ್ಸ್ a minus b into a plus b. ಓಕೆ, ಸೊ a minus b into a plus b ಸ್ಕ್ವೇರ್ ಏನಿದೆ ಫಾರ್ಮುಲಾ ನಿಮ್ಗೆ, a plus b or a minus b. ಓಕೆ, a minus b, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಓಕೆ, ಗೊತ್ತದ ಏನು ಬರೀಲೋ ನಮ್ಮ ಫಾರ್ಮುಲಾ. ಓಕೆ, ಇಲ್ಲಿ ಬರ್ದೈತೀನಿ ನೋಡಿರಿ. ಸೊ ಇದ್ರ ಫಾರ್ಮುಲಾ ಏನದ ನಿಮ್ದು, a minus b, a plus b ಈಕ್ವಲ್ ಟು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾ ಅದ. ಓಕೆ, ಈಗ ನಮ್ದು a minus b ಏನದ ಇದದ, a plus b ಏನದ ಇದದ. ಓಕೆ, ಸೊ ಇದ್ರದ್ದು ಫಾರ್ಮುಲಾ ಹಾಕೊಂಡು ನಾವು ಇಲ್ಲಿ ಏನಾಗ್ತದೆ ಅಂತಂದ್ರೆ, ಲಿಮಿಟ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಹೋಲ್ ಸ್ಕ್ವೇರ್ ಮೈನಸ್ ಸ್ಕ್ವೇರ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್. ಓಕೆ, ಸೊ ಇದು ಕ್ಯಾನ್ಸಲ್ ಆಗ್ತದೆ, ಇದು ಕ್ಯಾನ್ಸಲ್ ಆಗ್ತದೆ. ಸೊ ನಮ್ಮ ಡಿನಾಮಿನೇಟರ್ ಹಂಗದ, ಸೊ ಡಿವೈಡೆಡ್ ಬೈ ಹಂಗೆ ಇಡೋಣ. ಡಿನಾಮಿನೇಟರ್ನದ ಹೆಚ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್, ಇದನ್ನು ಹಾಗೆ ಇಡೋಣ. ಓಕೆ, ಸೊ ಈಗ ಇದು ಕ್ಯಾನ್ಸಲ್ ಆತಂದ್ರೆ ಇಲ್ಲಿ ಏನಾಗ್ತದೆ, ಲಿಮಿಟ್ ಹೆಚ್ ಟೆನ್ಸ್ ಟು 0, ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಹೆಚ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಆಗ್ತದೆ. ಓಕೆ, ಸೊ ಇದು ಪ್ಲಸ್ ಇದು ಮೈನಸ್ ಕ್ಯಾನ್ಸಲ್, ಇದು ಹೆಚ್ ಕ್ಯಾನ್ಸಲ್. ಓಕೆ, ಸೊ ಏನು ಉಳಿತು ನೋಡ್ರಿ ನಿಮ್ದೀಗ. ಓಕೆ, ಏನು ಉಳಿತೀಗ, ಲಿಮಿಟ್ h tends to 0, 1 divided by square root of x plus h plus square root of x.
ಓಕೆ ಕರೆಕ್ಟಾ. ಈಗ ನಾವು ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ 0 ಮಾಡೋಣ. ನಾವು ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ 0. okay, h equal to 0. okay, substitute value of h equal to 0. so 1 divided by square root of x plus 0 plus square root of x. h equal to 0 ಆಗ್ತದೆ. ಸೊ ಏನು ಬಂತು 1 divided by square root of x plus square root of x. ಕರೆಕ್ಟಾ. ಸೊ ಇದನ್ನು ಹೆಂಗೆ ಬರಿಬೋದು ನಾವು 1 divided by 2 square root of x ಅಂತ ಬರಿಬೋದಾ. ಕರೆಕ್ಟಾ, ಬರಿಬೋದಾ. ಓಕೆ, so this is the solution. ಇನ್ನೊಮ್ಮೆ ಮಾಡಲಿ. ಓಕೆ, ಇನ್ನೊಮ್ಮೆ ಮಾಡ್ತೀನಿ ನೋಡ್ಬಿಡ್ರಿ. ಸೇಮ್ ಪ್ರಾಬ್ಲಮ್. ಓಕೆ, ಸೊ ಏನು ಕೊಟ್ಟಾನ ನಿಮ್ಗೆ ಎಫ್ ಆಫ್ ಎಕ್ಸ್ ಕೊಟ್ಟಾನ. ಸೊ ಎಫ್ ಆಫ್ ಎಕ್ಸ್ ಏನದ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅದ. ಓಕೆ, ಸೊ ಎಫ್ ಆಫ್ ಎಕ್ಸ್ ಏನು ಕೊಟ್ಟಾನ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅದಾನ. ಇದು ಡೆರಿವೇಟಿವ್ ಫೈಂಡ್ ಔಟ್ ಮಾಡಂತ ಹೇಳ್ತಾನೆ. ಸೊ ಡೆರಿವೇಟಿವ್ ಫಾರ್ಮುಲಾ ಏನದ ನಿಮ್ಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಹೆಚ್. ಇದು ನಿಮ್ಮದು ಡೆರಿವೇಟಿವ್ದ ಫಾರ್ಮುಲಾ ಅದು. ಕರೆಕ್ಟಾ. ಓಕೆ, ಸೊ ಇದ್ರಾಗ ಈಗ ನಾವು ಎಫ್ ಆಫ್ ಎಕ್ಸ್ ಹಾಕೋಣ. ಎಫ್ ಆಫ್ ಎಕ್ಸ್ ಏನದ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅದ. ಸೊ ಇಲ್ಲಿ ಏನಾಗ್ತದೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಹೆಚ್. ಕರೆಕ್ಟಾ. ಸೊ ಈಗ ಇದನ್ನು ಏನು ಮಾಡ್ತೀರಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಸೇಮ್ ಎಕ್ಸ್ ಆಫ್ ನ್ಯೂಮರೇಟರ್ನ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಬೇಕು. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿದಾಗ ಏನಾಗ್ತದೆ ಚೇಂಜ್ ಸೈನ್ ಚೇಂಜ್ ಆಗ್ತದೆ. ಸೊ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್. ಓಕೆ, ನೆಕ್ಸ್ಟ್ ಇಲ್ಲೇನು ಬಂತು ನೋಡಿರಿ ನಮ್ಗೆ ಎ ಮೈನಸ್ ಬಿ ಎ ಪ್ಲಸ್ ಬಿ. ಓಕೆ, ಎ ಮೈನಸ್ ಬಿ ಎ ಪ್ಲಸ್ ಬಿ. ಸೊ ವಿ ಹ್ಯಾವ್ ಫಾರ್ಮುಲಾ ಎ ಮೈನಸ್ ಬಿ ಎ ಪ್ಲಸ್ ಬಿ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಫಾರ್ಮುಲಾ ಅದನಾ. ಓಕೆ, ಸೊ ಈಗ ಏನದ ನಿಮ್ದು ಎಕ್ಸ್ ಪ್ಲಸ್ ಹೆಚ್ ಹೋಲ್ ಸ್ಕ್ವೇರ್ ಮೈನಸ್ ಬಿ ಏನದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಹಾಗೆ ಇಡ್ರಿ ಹೆಚ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್. ಓಕೆ, ಇದು ಹೋತು ಆಮೇಲೆ ಇದು ಹೋತು. ನಾವು ಲಿಮಿಟ್ ಬರ್ಕೊಂಡಿಲ್ಲ ನೋಡಿ. ನಾನು ಲಿಮಿಟ್ ಹೆಚ್ ಟೆನ್ಸ್ ಟು 0 ಹಂಗೆ ಇಟ್ಕೊರಿ. ಓಕೆ, ನೆಕ್ಸ್ಟ್ ಈಗ ಲಿಮಿಟ್ ಹೆಚ್ ಟೆನ್ಸ್ ಟು 0 ಏನು ಉಳಿತು ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಹೆಚ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್. ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. ಓಕೆ, ಏನು ಉಳಿತೀವಿ ನಮ್ಗೆ ಲಿಮಿಟ್ ಹೆಚ್ ಟೆನ್ಸ್ ಟು 0 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಏನು ಮಾಡ್ತೀರಿ ಹೆಚ್ ಈಕ್ವಲ್ ಟು 0. ಹೆಚ್ ಈಕ್ವಲ್ ಟು 0 ಸಬ್ಸ್ಟಿಟ್ಯೂಟ್ ಮಾಡ್ತೀರಿ, ನೀವು ಲಿಮಿಟ್ ಹಾಕೋತೀರಿ. ಓಕೆ, ಸೊ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ 0 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್. ಓಕೆ, ಸೊ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್. ಸೊ ಏನು ಉಳಿತದೆ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ದಿಸ್ ಇಸ್ ದ ಸೊಲ್ಯೂಷನ್. ಗೊತ್ತಾಯ್ತಾ. ಒಂದ್ರೊಳಗೆ ಹಾಕ್ತೀನಿ ನೋಡಿ. ತಿಳಿತಾ ಇಷ್ಟ ಈಸಿ ಅದ, ಕ್ಲಿಯರ್ ಅದ. ಓಕೆ, ಈಸಿ ಅದಲ್ಲ ಮಾಡ್ಕೋತೀರಿ. ಇನ್ನೊಮ್ಮೆ ನೀವು ಮಾಡ್ಕೊ.